ಸುಲಭೋಪಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಅಕ್ಷರಗಳ ಕೆತ್ತಿ ಸ್ವಲ್ಪ ಬೆರಗಾಗಿ ಆ ಮಹಾದ್ವಾರದ ಕಲ್ಲಿನ ಮೇಲೆ ಬರೆದಂಥ ಅಕ್ಷರಗಳು ನೋಡ್ತಾಳೆ. ಅದ್ರ ಕೆಳಗೆ ಚೆನ್ನಬಸವಣ್ಣನವರು ಅಂತ ಬರೆದಿತ್ತು. ಇನ್ನೂ ಭಾಳ ಖುಷಿಯಾಯಿತು. ಓದಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಕೆ ಅವರು ಬರೆದಿರ್ತಕ್ಕಂಥದ್ದು ಎಷ್ಟಿತ್ತು ಅಂದರೆ ಸುಮಾರು ಒಂದು 15 ನಿಮಿಷ ಓದಲಿಕ್ಕೆ ಬೇಕಾಗ್ತದೆ. ಅದು ಕಲ್ಯಾಣದ ಸಂಪೂರ್ಣ ವರ್ಣನೆಯ ಶಾಸನ ಇತ್ತು. ಆ ಸಂಪೂರ್ಣ ವರ್ಣನೆಯ ಶಾಸನ ಎಷ್ಟು ಚೆಂದಾಗಿ ಬರೆದಿದ್ರು ಅಂದರೆ ಅದು ನೋಡಿ, ಅದಕ್ಕೆ ಮಹಾದ್ವಾರದಲ್ಲಿ ಅದು ನೋಡಿ ಒಳಗೆ ಹೋದರೆ ಕಲ್ಯಾಣ ಎಲ್ಲೆಲ್ಲಿ ಏನದ ಅಂತ ಗೊತ್ತಾಗ್ತಿತ್ತು. ಮ್ಯಾಪ್ ಇದ್ದಂಗಿತ್ತದು. ಯಾವ ದಿಕ್ಕಿಗೆ ಏನೇನದ, ಎಷ್ಟು ದೂರದ, ಯಾವುದದ ಎಲ್ಲ ಬರೆದಿರ್ತಕ್ಕಂಥದ್ದೆಲ್ಲ ನೋಡ್ತಾಳೆ. ಕಲ್ಯಾಣದ ಆ ವರ್ಣನೆ ಓದ್ತಾಳೆ. ಕಲ್ಯಾಣದ ವರ್ಣನೆ ಓದಬೇಕು ಮತ್ತು ಓದಿಸ್ಬೇಕು ಅಂತ ಬರ್ದಾರ ಅವ್ರ ಕೊನೆಗೆ. ಹಂಗೆ ಏನಾಗ್ತದೆ ಚಂದ ಲಕ್ಷ ಕೊಟ್ಟು ಕೇಳಿದ್ರೆ, ಲಕ್ಷ ಕೊಟ್ಟು ಓದಿದ್ರೆ ಏನಾಗ್ತದೆ ಅಂತ ಕೊನೆಗೆ ಹೇಳ್ಯಾರ. ಆ ಕೊನೆಗೆ ಹೇಳತನ ಚಂದ ಕೇಳಬೇಕು. ಬಹಳ ಚಂದ ಹೇಳ್ತಾರೆ ಚೆನ್ನಬಸವಣ್ಣರು. ಸ್ವಸ್ತಿ ಸಮಸ್ತ ಪ್ರಶಸ್ತಿ ಕಲ್ಯಾಣದ ಈ ಒಂದು ಚೆನ್ನಬಸವಣ್ಣವ್ರ ವಚನ ಸಂಪುಟದೊಳಗೆ 1673ನೇ ವಚನ ನೀವು ಹೋಗಿ ಓದ್ಕೋಬೋದು. ಅದಕ್ಕೆ ಅಷ್ಟು ಚೆಂದಾಗಿ. ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮತ್ ಕಲ್ಯಾಣ ಪುರದ ಮಹಾತ್ಮೆ ಎಂತೆಂದಡೆ ವಿಸ್ತರಿಸಿ ಪೇಳುವೆನು ಎಲ್ಲ ಶಿವಗಣಗಳು ಕೇಳಿ ಕೃತಾರ್ಥರಾಗಿರಯ್ಯ. 14 ಭುವನಕ್ಕೆ ಕಳಸವೆಂದೆನಿಸುವ ರುದ್ರಲೋಕವೇ ಮರ್ತ್ಯಕ್ಕಿಳಿತಂದು ಕಲ್ಯಾಣವೆಂಬ ಪುರವಾಗಿ ಹುಟ್ಟಿತ್ತು ನೋಡಿರಯ್ಯ. ಅಲ್ಲಿ ಸತ್ಯರು ನೋಡ್ರಿ ಯಾರ್ಯಾರಿದ್ರು ಅಲ್ಲಿ. ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು, ಪರಮಶಿವಯೋಗಿಗಳು, ಶಿವಾನುಭಾವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಪ್ರಸಾದ ಪಾದೋದಕ ಸಂಬಂಧಿಗಳು, ಶಿವಾಚಾರ ವೇದ್ಯರು, ಶಿವಾಗಮ ಸಾಧ್ಯರು, ಶಿವಸಮಯ ಪಕ್ಷರುಗಳಲ್ಲದೆ ಮತ್ತಾರೂ ಅಲ್ಲಿಲ್ಲ ನೋಡಿರಯ್ಯ. ಇದ್ದವರೆಲ್ಲ ಮುತ್ತುರತ್ನನೇ. ಮುತ್ತುರತ್ನದಂತಹ ಶರಣರು ಅಲ್ಲಲ್ಲಿ ನೋಡಿರು, ಮತ್ತಾರು ಅಲ್ಲಿಲ್ಲ ನೋಡಿರಯ್ಯ. ಪಾಪಿಗಳು, ಕೋಪಿಗಳು, ಅಸತ್ಯರು, ಅನಾಚಾರಿಗಳು ಹೋಗಬಾರದು ಕಲ್ಯಾಣವ. ಮೀರಿ ಹೊಕ್ಕೆಹವೆಂಬವರಿಗೆ ಬಾಳ ಬಾಯಧಾರೆ ನೋಡಿರಯ್ಯ. ಪಾಪಿಗಳು, ಕೋಪಿಗಳು, ಈ ಹುಸಿ ನುಡಿತಕ್ಕಂಥವ್ರು ಹೋದ್ರದು ಭಾಳ ಬಾಯಧಾರೆ ಅಂದರೆ ಮೃತ್ಯುವಿನ ಕೂಪ. ಆ ಕಲ್ಯಾಣ ಅಗಮ್ಯ ಅಗೋಚರ ನೋಡಯ್ಯ. ಅಂಥವರಿಗೆ ಕಲ್ಯಾಣ ಕಾಣೋದಿಲ್ಲ. ಪಾಪಿಯ ಕಣ್ಣಿಗೆ ಪರುಷ ಕಲ್ಲಾಗಿ ಕಾಣುವಂತೆ ಕಲ್ಯಾಣನೂ ಕೂಡ ಪಾಪಿಗಳ ಕಣ್ಣಿಗೆ ಕಾಣೋದಿಲ್ಲ. ಆ ಮಹಾ ಕಲ್ಯಾಣದ ವಿಸ್ತೀರ್ಣ ತಾನೆಂತೆಂದಡೆ ಈಗಿರುವ ಕಲ್ಯಾಣ ಯಾವುದು ಲೆಕ್ಕಕ್ಕೂ ಅಲ್ಲದು. ಈಗೇನು ತಾಲೂಕು ಕಲ್ಯಾಣ ಅದಲ್ಲ, ಅದು ಯಾವ ಲೆಕ್ಕಕ್ಕೂ ಅಲ್ಲ. ಅಂತಹ 100 ತಾಲೂಕುಗಳು ಅದರೊಳಗೆ ಮರ್ಜ್ ಆಗಿದ್ವು. ಜೈರಾಬಾದ್ ತನಕ, ನಾಂದೇಡ್ ತನಕ ಕಲ್ಯಾಣ ಇತ್ತು. ಅದಕ್ಕೆ ಈ ನೀವು ಕುಂತಿರುವ ಸ್ಥಳವೂ ಕೂಡ ಕಲ್ಯಾಣವೆಂದೇ ಪರಿಗಣಿಸಲ್ಪಟ್ಟಿತ್ತು. ಅವಾಗ 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣಕ್ಕೆ 360 ಬಾಗಿಲವಾಡ. ಅಗಸಿ ಬಾಗಿಲು ಎಷ್ಟಿದ್ದವು? 360 ಇದ್ದವು. ಆ ಬಾಗಿಲಿಂಗೆ 155 ವಜ್ರದ ಹಾರೆಯ ಕಂಬಗಳು, ವಜ್ರದ ಕಲ್ಲುಗಳು. ಕಂಬ ಅಂದರೆ ಸುಮ್ಮನೆ ಇಂಥ ಕರಿಕಲ್ಲಿನ ಕಂಬ ಅಲ್ಲ, ವಜ್ರದ ಕಂಬಗಳು 155. 225 ಕಲುಗೆಲಸದ ದ್ವಾರವಟ್ಟ. ಅದ್ರ ಮೇಲೆ ಹಾಕಿರ್ತಕ್ಕಂಥವು ಕಲುಗೆಲಸ ಅಂದ್ರೆ ಕಲ್ಲಿನ ಕೆಲಸ ಮಾಡಿರ್ತಕ್ಕಂಥ ದ್ವಾರವಟ್ಟಗಳು. 450 ಸುವರ್ಣದ ಕೆಲಸದ ಕದಂಗಳು, ಬಾಗಿಲುಗಳು. ಕದಂಗಳಂದ್ರೆ ತಟ್ಟಿ. ಸುವರ್ಣದ 450 ಸುವರ್ಣದ ಕೆಲಸದ ಕದಂಗಳು. ಅಲ್ಲಿ 115 ಚೋರಗಂಡಿ ಅಂದರೆ ರಹಸ್ಯದಾರಿಗಳು. ಅವಕ್ಕೆ 115 ಮೊಳೆಯ ಕದಂಗಳು. ರಹಸ್ಯದಾರಿಗಳು ಯಾರು ಬರಬಾರ್ದು ಅಂತ ಮೊಳೆ ಹಾಕಿರ್ತಕ್ಕಂಥ ಬಾಗಿಲುಗಳು. 20 ಬಾಗಿಲು ಆಳ್ವರಿಯೊಳಗಿಪ್ಪವಾಗಿ ಅವಕ್ಕೆ ಕದಂಗಳಿಲ್ಲ. ಒಳಗಿರ್ತಕ್ಕಂಥವು 20 ಬಾಗಿಲುಗಳು. ಆ ಪಟ್ಟಣಕ್ಕೆ ಬಳಸಿ ಬಂದ ಕೋಟೆ 48 ಕೋಟೆ ಇದ್ವಂತ. ಈಗಿರೋದು ಒಂದೇ ಕೋಟೆ ಅದಲ್ಲಿ. ಬಳಸಿ ಬಂದ ಕೋಟೆ 48 ಯೋಜನ ಪರಿಪ್ರಮಾಣ. 72 ನಿಯೋಗಿಗಳ ಮನೆ ಲಕ್ಷ. 72 ಮನೆ ಲಕ್ಷ. ಮಂಡಳಿಕರ ಮನೆ ಲಕ್ಷ. ಸಾಮಂತರ ಮನೆ ಲಕ್ಷ. ರಾವುತರ ಮನೆಯೊಳಡಗಿದ ಮನೆಗಳಿಗೆ ಲೆಕ್ಕವಿಲ್ಲ. ರಾವುತರ ಮನೆಗಳು ಇಷ್ಟಿದ್ದು ಲಕ್ಷ. ಮತ್ತು ಅದರ ಮನೆ ಇರ್ತಾವಲ್ಲ, ಅದಕ್ಕೆ ಲೆಕ್ಕ ಇಲ್ಲ. ಅಷ್ಟೊಂದು ದೊಡ್ಡದದು. 12 ಯೋಜನ ವಿಸ್ತೀರ್ಣದ ಸೂರ್ಯವೀತಿ ಅಂದರೆ ಮೇನ್ ರೋಡ್.
ಸೂರ್ಯವೀಥಿಗಳು, 120 ದ್ವಾದಶ ಯೋಜನದ ಸೋಮವೀಥಿ ಅಂದರೆ ಕ್ರಾಸ್ ರೋಡ್ಗಳು ಇರ್ತವೆ, ಅವು 125. ಅದರಿಂದ ಮಿಗಿಲಾದ ಒಳಕೇರಿ ಹೊರಕೇರಿಗಳಿಗೆ ಗಣನೆ ಇಲ್ಲ. ಆ ಪಟ್ಟಣದೊಳಗೆ 1,00,000 ಮೇಲೆ 96 ಶಿವಾಲಯ. ಆ ಶಿವಾಲಯಗಳಿಗೆ ಮುಖ್ಯವಾದ ತ್ರಿಪುರಾಂತಕ ದೇವರ ಶಿವಾಲಯ, 360 ಪದ್ಮಪತ್ರ ತೀವಿದ ಸರೋವರಗಳು. ನಾವೀಗೇನು ಮಲೆನಾಡಿನೊಳಗೆ ಸರೋವರದ ಅಂತೀವಿ, ಕಮಲದ ಹೂ ಅರಳಿರ್ತಕ್ಕಂಥ 360 ಸರೋವರಗಳಲ್ಲಿ ಇದ್ವಂತ. ಈಗಲೂ ಕೂಡ ಹೇಳ್ತಾರೆ ಹಿಂದಿನ ಹಿರಿಯರು, ಅಲ್ಲಿದ್ದು ಮಡಿವಾಳರ ಹೊಂಡ ಏನದಲ್ಲ, ಈಗ ಮಡಿವಾಳ ಮಾದೇವರ ಹೊಂಡ, ಅಂಥ ಹೊಂಡಗಳು ಕಾಲಿಗೊಂದು ಕೈಗೊಂದು ಎಲ್ಲಿ ನೋಡಿದ್ರು ಅವೇ ಕಾಣ್ತಿದ್ವು. ಅದರ ವರ್ಣನೆ ಮಾಡ್ತಾರೆ. 360 ಪದ್ಮಪತ್ರ ತೀವಿದ ತುಂಬಿರ್ತಕ್ಕಂತಹ ಕಮಲಗಳು ತುಂಬಿರ್ತಕ್ಕಂತಹ ಸರೋವರಗಳು, 2,85,770 ದಾಸೋಹ ಮಠಗಳು. ಆ ದಾಸೋಹದ ಮಠಗಳಿಗೆ ಮುಖ್ಯವಾದ ಬಸವರಾಜ ದೇವರ ಮಠದ ವಿಸ್ತೀರ್ಣವೆಂತೆಂದಡೆ ಯೋಜನವರಿಯ ಭಿನ್ನಾಣದ ಕಲುಗೆಲಸದ ಪೌಳಿ. ಕಲುಗೆಲಸದ ಪೌಳಿ ಅಂದರೆ ಕಾಂಪೌಂಡ್, ಕಲ್ಲಿನ ಕಾಂಪೌಂಡ್ ಯೋಜನಗಟ್ಟಲೆ ಇತ್ತದು, ಹರದಾರಿಗಟ್ಟಲೆ ಇತ್ತು ಬಸವಣ್ಣನವರ ಮಹಾಮನೆಯದು. ಅತಿ ಸೂಕ್ಷ್ಮದ ಕುಸುರಿಗೆಲಸದ ದ್ವಾರವಟ್ಟ 5, ಅವಕ್ಕೆ ಪಂಚಾಕ್ಷರಿಯ ಶಾಸನ. ಬಸವಣ್ಣನವರ ಆ ಮಹಾಮನೆಯ ಬಾಗಿಲುಗಳ ಮೇಲೆ ಏನು ಬರೆದಿತ್ತು? ಪಂಚಾಕ್ಷರಿ ಬರೆದಿತ್ತು, ಓಂ ನಮಃ ಶಿವಾಯ ಬರೆದಿತ್ತು. ಮಿಸುನಿಯ ಕಂಬದ ತೋರಣಗಳಲ್ಲಿ ರುದ್ರಾಕ್ಷಿಯೇ ಸೂಸಕ. ಇದರೊಳಗೆ ಏನು ಗೊತ್ತಾಗ್ತಂದರೆ, ಒಬ್ಬ ಪ್ರಧಾನಮಂತ್ರಿಯ ಮನೆ ಹೆಂಗಿರಬೇಕು ಹಂಗಿತ್ತು. ಆದರೆ ಅದರೊಳಗೆಲ್ಲ ರುದ್ರಾಕ್ಷಿಗಳೆಲ್ಲ ಯಾರು ಹಾಕಿದ್ರು? ಬಸವಣ್ಣನವರು ಆ ಮಿಸುನಿ ಬಂಗಾರದ ಬಾಗಿಲೊಳಗೆ ರುದ್ರಾಕ್ಷಿಗಳ ಪೋಣಿಸಿದ್ರು. ರುದ್ರಾಕ್ಷಿಯ ಸೂಸಕ ಆ ಬಾಗಿಲು ವಾಡದಲ್ಲಿ ಒಪ್ಪುತ್ತಿರ್ದವಯ್ಯ. ನಂದಿಯ ಕಂಬದ ಧ್ವಜ ಉಪ್ಪರಗುಡಿ ಪತಾಕೆ ವ್ಯಾಸಧ್ವಜ ಒಪ್ಪುತ್ತಿರ್ಪವಯ್ಯ. ಆ ಮಧ್ಯದಲ್ಲಿ ಬಸವರಾಜ ದೇವರ ಸಿಂಹಾಸನದ ವಿಸ್ತೀರ್ಣದ ಪ್ರಮಾಣ. ಸಹಸ್ರ ಕಂಬದ ಸುವರ್ಣದ ಉಪ್ಪರಿಗೆ ಬಸವಣ್ಣನವರು ಕುಳಿತಿರುವ ಆಸನನೇ 1000 ಕಂಬದಿತ್ತಂತೆ. ಆ ಮನೆಗೆತ್ತಿದ ಹೊನ್ನ ಕಳಸ 1000. ಗುರುಲಿಂಗ ಜಂಗಮಕ್ಕೆ ಪಾದಾರ್ಚನೆ ಮಾಡುವ ಒಕ್ಕರಣೆ 4 ಪುರುಷ ಪ್ರಮಾಣದ ಘಾತ. ಗುರು ಮತ್ತು ಜಂಗಮರು ಬಂದಾಗ ಪಾದ ಪೂಜೆ ಮಾಡಿದ್ರೆ ಹೋಗಿ ಬೀಳೋ ನೀರಿಂದ ಎಷ್ಟಿರ್ತದೆ? 4 ಮನುಷ್ಯರ ಎತ್ತಗೈ. ಒಬ್ಬ ನೀವು ಅಂತಿ ಬಾವಿ ಎಳ್ಯಾಗ ಹೇಳ್ತಿರಲ್ಲ ಎಷ್ಟು ಎತ್ತಗೈ ಅದ ನೀರು ಅಂತ, ಹಂಗೆ 4 ಮನುಷ್ಯರಿಗೆ ಒಬ್ಬರ ಮೇಲೊಬ್ರಿಗೆ ನಿಂದಿಸ್ರಿ ಎಷ್ಟು ಇರ್ತದೋ ಅಷ್ಟು ತಗ್ಗಿನ ಒಂದು ಒಕ್ಕರಣೆ, ಮಂತಣಿ ಅಂತೀವಲ್ಲ ನಾವು, ಅಂಥದ್ದಿತ್ತು ಬಸವಣ್ಣನವರ ಎಷ್ಟು ಜನ ಬರ್ತಿರ್ಬೇಕು ಲೆಕ್ಕ, ಎಷ್ಟು ಜನ ಶರಣರಲ್ಲಿ ಪಾದ ಪೂಜೆ ನಡೀತಿತ್ತು. ಆ ಮಧ್ಯದಲ್ಲಿ ಗುರುಲಿಂಗ ಜಂಗಮಕ್ಕೆ ಪಾದಾರ್ಚನೆ ಮಾಡುವ ಒಕ್ಕರಣೆ 4 ಪುರುಷ ಪ್ರಮಾಣದ ಘಾತ. ಅಲ್ಲಿ ತುಂಬಿದ ಪಾದೋದಕದ ಉಚ್ಚಲು ಅಂದರೆ ಏನು ನೀರು ತುಂಬುತ್ತಿದ್ವಲ್ಲ, ಆ ನೀರಿನ ತುಂಬಂದ್ರೆ ಗೇಟ್, ಈ ಸಣ್ಣ ಸಣ್ಣ ಗೇಟ್ ಉಚ್ಚೋದಂದ್ರೆ ಅದರ ಮಾರಿ ತೆಗೆಯೋದು ಏನಂತೀರಿ ನೀವು? ಹೋಲು, ದೊಡ್ಡ ಹೋಲ್ ಮಾಡಿರ್ತೀರ, ಅದು ಬಿಚ್ಚಿ ನೀರು ತುಂಬಿದ ಮೇಲೆ ಬಿಡಬೇಕಲ್ಲ ಕೆಳಗೆ. ಅವು ನೀರು ಬಿಚ್ಚಿದ್ರೆ ನುಚ್ಚಲು ಬೆಳೆವ ರಾಜಶಾಲಿಯ ಗದ್ದೆ 12 ಕಂಡುಗ. ಅದು ಪಾದೋದಕದ ನೀರು ಹೋಗಿ ಅಷ್ಟು ಕಂಡುಗ ಅಕ್ಕಿ ಎಲ್ಲ ಬೆಳೀತಿದ್ದು. ಆ ಯೋಜನವರಿಯ ಭಿನ್ನಾಣದ ಅರಮನೆ ವಿಸ್ತೀರ್ಣದೊಳಗೆ ಲಿಂಗಾರ್ಚನೆ ಮಾಡುವ ಮಠದ ಕಟ್ಟಳೆ 1,00,000 ಮೇಲೆ 96,000. ದಿನನಿತ್ಯ ಲಿಂಗಾರ್ಚನೆ ಮಾಡೋರು 1,00,000 ಮೇಲೆ 96,000. ಇನ್ನು ಬಸವರಾಜ ದೇವರು ಮುಖ್ಯವಾದ ಅಸಂಖ್ಯಾತರ ಮಠಗಳು ಆ ಕಲ್ಯಾಣದೊಳಗೆ ಎಷ್ಟು ಎಂದಡೆ 12,000 ಕಟ್ಟಳೆಯ ನೇಮದ ಭಕ್ತರ ಮಠಗಳು 28,000. ಅಂದರೆ 12,000 ಕಟ್ಟಳೆ ಅಂದರೆ 12,000 ಜನ ಬಂದರು ಪ್ರತಿದಿನ ಊಟ ಕೊಡೋರು, ಅವ್ರು ನೇಮ ಇಟ್ಕೊಂಡಿರು, ಅಷ್ಟು ಜನ ಇದ್ದರು ಅವರು. 28,000 ಮಹಾಮನೆಗಳಂಥವು. 10,000 ನಿತ್ಯ ನೇಮಿಗಳ ಮಠಗಳು 15,000. 10,000 ಜನ ಬಂದರೂ ಊಟಕ್ಕೆ ನೀಡೋಂಥ ವ್ಯವಸ್ಥೆ ಇರ್ತಕ್ಕಂತಹ ಮಠಗಳಂತ ಎದಕ್ಕೆ ಬಳಸ್ಲತ್ತಾರ? ಅವ್ರು ಮನೆಗಳಿಗೆ ಬಳಸ್ತಾ ಇದ್ದಾರೆ. ಮನೆಗಳು 15,000. ಚಿಲುಮೆ ಅರ್ಥವಣಿಯ ವ್ರತಸ್ಥರ ಮಠಗಳು 5,000. ವೀರವ್ರತ ನೇಮಿಗಳ ಕಟ್ಟಳೆಯ ಮಠಗಳು 1,064. ಅಂದರೆ ಗಣಾಚಾರಿಗಳ ಮಠಗಳು, ಶೀಲ ಸಂಪನ್ನರ ಮಠಗಳು, ನಿತ್ಯ 1000 ಜಂಗಮಕ್ಕೆ ಆರೋಹಣೆ ಮಾಡಿಸುವ ದಾಸೋಹಗಳ ಮಠಗಳು 35,000. ನಿತ್ಯ 1,000 ಜನ ಬಂದರೆ ಪ್ರಸಾದ ಮಾಡಿಸೋಂಥದ್ದು. ನಿತ್ಯ 500 ಜಂಗಮಕ್ಕೆ ಒಲಿದು ದಾಸೋಹ ಮಾಡುವ ಸತ್ಯ ಸದಾಚಾರಿಗಳ ಮಠಗಳು 58,000. ವರ್ಷದಲ್ಲಿ ಇದನ್ನು ಗಮನಿಸಲಿಕ್ಕೆ ಆಗಲ್ಲ, ನಮ್ಗೆ ಲಕ್ಷಣೆ ಬರಲ್ಲ, ನಮ್ಮ ಕಲ್ಪನೆಗೆ ಮೀರಿರ್ತಕ್ಕಂಥದ್ದು. ಸತ್ಯ ಸದಾಚಾರಗಳ ಮಠಗಳು 58,000. ನಿತ್ಯ 1,500 ಜಂಗಮಕ್ಕೆ ಒಲಿದು ದಾಸೋಹ ಮಾಡೋ ದಾಸೋಹಗಳ ಮಠಗಳು 11,000.
1500 ಜನ ಬಂದರೂ ನಾವು ರೆಡಿ ಇದ್ದೀವ್ರಿ ನೀಡಕ್ಕಂತ ಹೇಳೋರು 11,000 ಮನೆಗಳಿದ್ದವು ಅಂಥವು. ನಿತ್ಯ ಆವಾರಿಯಿಂದ ಮಾಡುವ ಮಾಟಕೂಟದ ಸದ್ಭಕ್ತರ ಮಠಗಳು 1,00,000. ಇನ್ನು ಸಹಜವಾಗಿ ಬಂದವರಿಗೆ ನಿತ್ಯ ಇಲ್ಲ ನಿಯಮ ಇಲ್ಲ ಬಂದವರಿಗೆಲ್ಲ ಮಾಡೋಂಥ 1,00,000. ಜಂಗಮ ಸಹಿತ ಸಮಯಾಚಾರದಿಂದ ಲಿಂಗಾರ್ಚನೆ ಮಾಡುವ ಜಂಗಮ ಭಕ್ತರ ಮಠಗಳು 2,770. ಅಂತೂ 2,85,770. ಇಂತಪ್ಪ ಅಸಂಖ್ಯಾತರಿಗೆ ಮುಖ್ಯವಾಗಿ ರುದ್ರಲೋಕದಿಂದ ಇಳಿತಂದ ಪ್ರಮಥಗಣಗಳ ಮಠಗಳು 770. ಇಂತಿ ಮಹಾಪ್ರಮಥರಿಗೆ ಪುರಾತರಿಗೆ ಅಸಂಖ್ಯಾತ ಮಹಾಗಣಗಳಿಗೆ ಪ್ರಥಮ ನಾಯಕನಾಗಿ ಏಕಮುಖ, ದಶಮುಖ, ಶತಮುಖ, ಇದು ಭಾಳ ಲಕ್ಷ ಕೊಟ್ಟು ಕೇಳ್ರಿ. ಇಷ್ಟು ಜನರಿಗೆ, ಇಷ್ಟು ಮಠಗಳಿಗೆ ಎಲ್ಲರಿಗೂ ನಾಯಕನಾಗಿ ಏಕಮುಖದಿಂದ, ದಶಮುಖದಿಂದ, ಶತಮುಖದಿಂದ, ಸಹಸ್ರಮುಖದಿಂದ, ಲಕ್ಷಮುಖದಿಂದ, ಕೋಟಿ ಮುಖದಿಂದ, ಅನಂತ ಕೋಟಿ ಮುಖನಾಗಿ ಭಕ್ತರಿಗೆ ಒಡನಾಡಿಯಾಗಿಪ್ಪನಯ್ಯ ಸಂಗನ ಬಸವಣ್ಣನು. ಎಷ್ಟು ವರ್ಣನೆ ಮಾಡೋದ್ರೊಳಗೆ ನೀವು ನೋಡ್ರಿ. ಏಕಮುಖನಾಗಿ ಅಂದರೆ ಒಬ್ಬರು ಬಂದವರಿಗೂ ಅಟ್ಟೆ ಚಂದ, 10 ಜನ ಬರಲಿ. ದಶಮುಖನಾಗಿ, 100 ಮುಖನಾಗಿ. ಬಸವಣ್ಣವ್ರಿಗೆ ಎಷ್ಟು ಮುಖಗಳಿದ್ದವು? ಎಲ್ಲೆಲ್ಲಿ ನೋಡಿದ್ರೂ ಕೂಡ ಎಲ್ಲರ ಜೊತೆಗೂ ಸಹಸ್ರ ಅನಂತ ಕೋಟಿ ಮುಖನಾಗಿ. ಅವರು ವಾಣಿಯದ ಬಸವಣ್ಣವ್ರ ವಚನ ನೀವು ಓದಿರ್ಬೇಕು. ಅವ್ರು ಹೇಳ್ತಾರೆ, ನೀನು ಅನಂತ ಮುಖವಾಗಿ ಬಂದು ಕಾಡಯ್ಯ ಅಂತ ಹೇಳ್ಯಾರ. ನೀ ಒಂದು ಮುಖದಿಂದಲ್ಲ, ನೀ ಅನಂತ ರೂಪದಲ್ಲಿ ಬಂದರೂ ಕೂಡ ನಾನು ಅನಂತ ರೂಪದಿಂದ ನನಗೆ ಸೇವೆ ಮಾಡ್ತೀನಿ ಅಂತ. ಹೀಗೆ ಕೋಟಿ, ಅನಂತ ಕೋಟಿ ಮುಖವಾಗಿ ಪ್ರತಿಯೊಬ್ಬ ಭಕ್ತರಿಗೂ ಇವ್ರು ನಮ್ಮ ಒಡನಾಡಿ ಹರ ಅನ್ನುವಷ್ಟು ಪ್ರೇಮದಿಂದಿದ್ರಂಥ ಬಸವಣ್ಣನವರು. ಸಾಧ್ಯನಾ? ಅಸಾಮಾನ್ಯ ಕೆಲಸ ಅದು. ಸಾಧ್ಯನಾ ಅಂದ್ರೆ ನಮ್ಗೆ ಸಾಧ್ಯ ಇಲ್ಲ, ಆದರೂ ಅವರಿಗೆ ಅದು ಸುಲಭ ಸಾಧ್ಯ. ಪ್ರತಿಯೊಬ್ಬರಿಗೂ ಅನಿಸ್ತಿತ್ತು ಬಸವಣ್ಣವ್ರು ನಮ್ಮವರೇ. ಪ್ರತಿಯೊಬ್ಬರಿಗೂ ಅನಿಸ್ತಿತ್ತು ಬಸವಣ್ಣವ್ರು ನಮಗೇ ಸಂಬಂಧಪಟ್ಟವ್ರು. ಪ್ರತಿಯೊಬ್ಬರಿಗೂ ಅನಿಸ್ತಿತ್ತು ಬಸವಣ್ಣನವರು ನಮಗೇ ಭಾಳ ಹತ್ತಿರ. ಹಿಂಗೆ ಒಡನಾಡಿಯಾಗಿ, ಎಲ್ಲರಿಗೂ ಒಡನಾಡಿಯಾಗಿರ್ತಕ್ಕಂಥ ಅದು ಭಾಳ ಪವಾಡ ಸದೃಶ ವ್ಯಕ್ತಿತ್ವ. ಒಡನಾಡಿಯಾಗಿಪ್ಪನಯ್ಯ ಸಂಗನ ಬಸವಣ್ಣ. ಮುಂದೆ ಈ ಗುರು ಬಸವಣ್ಣನವರ ವರ್ಣನೆ ಮಾಡುವಾಗ ಇಷ್ಟು ಹೃದಯ ತುಂಬಿ ಮಾಡಿದ್ದಾರೆ ಚನ್ನಬಸವಣ್ಣನವರಂದರೆ. ಜಗದಾರಾಧ್ಯ ಬಸವಣ್ಣ, ಪ್ರಮಥ ಗುರು ಬಸವಣ್ಣ, ಶರಣ ಸನ್ನಿಹಿತ ಬಸವಣ್ಣ, ಸತ್ಯ ಸಾತ್ವಿಕ ಬಸವಣ್ಣ, ನಿತ್ಯ ನಿಜೈಕ್ಯ ಬಸವಣ್ಣ, ಷಡುಸ್ಥಲ ಸಂಪನ್ನ ಬಸವಣ್ಣ, ಸರ್ವಾಚಾರ ಸಂಪನ್ನ ಬಸವಣ್ಣ, ಸರ್ವಾಂಗಲಿಂಗ ಬಸವಣ್ಣ, ಸರ್ವಜ್ಞಾನಿ ಬಸವಣ್ಣ, ಸುಜ್ಞಾನ ಭರಿತ ಬಸವಣ್ಣ, ನಿತ್ಯ ಪ್ರಸಾದಿ ಬಸವಣ್ಣ, ಸಚ್ಚಿದಾನಂದ ಮೂರ್ತಿ ಬಸವಣ್ಣ, ಸದ್ಯೋನ್ಮುಕ್ತ ರೂಪ ಬಸವಣ್ಣ, ಅಖಂಡ ಪರಿಪೂರ್ಣ ಬಸವಣ್ಣ, ಅಭೇದ್ಯ ಭೇದಕ ಬಸವಣ್ಣ, ಅನಾಮಯ ಮೂರ್ತಿ ಬಸವಣ್ಣ, ಮಹಾಮನೆಯ ಮಾಡಿದಾತ ಬಸವಣ್ಣ. ಇಷ್ಟೊಂದು ಇಷ್ಟೆಲ್ಲ ಮಾಡಿ ಎಲ್ಲರನ್ನ ಹಿಂಬಿಟ್ಕೊಂಡು ಎಲ್ಲರ ಒಡನಾಡಿಯಾಗಿದ್ದಾತ ಬಸವಣ್ಣ. ರುದ್ರಲೋಕವ ಮರ್ತ್ಯಲೋಕಕ್ಕೆ ತಂದಾತ ಬಸವಣ್ಣ, ಅರ್ಥಾತ್ ಕಲ್ಯಾಣವನ್ನು ಕೈಲಾಸವಾಗಿಸಿದವರು ಬಸವಣ್ಣನವರು. ಶಿವಾಚಾರದ ಘನವ ಮೆರೆದಾತ ಬಸವಣ್ಣ. ಇಂತಹ ಬಸವಣ್ಣನ ಭಕ್ತಿಯನ್ನು ಒರೆದೊರೆದು ನೋಡುವ, ಅವರು ಇದ್ರೊಳಗೆ ಒರೆದೊರೆದು ನೋಡುವ, ಪ್ರಜ್ವಲಿತವ ಮಾಡುವ ಅಶ್ವಪತಿ, ಗಜಪತಿ, ನರಪತಿ ರಾಯ, ರಾಜಾದಿರಾಜ ಬಿಜ್ಜಳರಾಯನೂ ಬಸವಣ್ಣನು ಆ ಕಲ್ಯಾಣ ಪಟ್ಟಣದೊಳಗೆ ಸುಖ ಸಂಕಟ ವಿನೋದದಿಂದ ರಾಜ್ಯಂಗೈಯುತ್ತಿರಲು. ಇವರಿಗೆ ಬಿಜ್ಜಳನಿಗೆ ವರ್ಣನೆ ಎಷ್ಟು ಚಂದ ಮಾಡ್ಯಾರಂದರೆ, ಬಸವಣ್ಣನವರ ಎಲ್ಲ ಕಾರ್ಯಗಳನ್ನು ಒರೆದು ನೋಡಿ ಪ್ರಜ್ವಲಿತಗೊಳಿಸಿ. ಅಕ್ಕ ಸಾಲಿಗ ಒರೆದು ನೋಡಿ ಬಂಗಾರ ಪಕ್ಕ ಅದಂತ ಹೆಂಗೆ ಹೇಳ್ತಾನೋ ಅದೇ ರೀತಿಯಾಗಿ ಬಿಜ್ಜಳ ಇದ್ದ. ಆ ಕಲ್ಯಾಣದ ನಾಮ ಬಿಡಿದು ವಿವಾಹಕ್ಕೆ ಕಲ್ಯಾಣವೆಂಬ ನಾಮವಾಯಿತು. ಮದುವೆಗೆ ಕಲ್ಯಾಣ ಮಹೋತ್ಸವ ಅಂತ ಯಾಕಾಯಿತು ಅಂದರೆ ಕಲ್ಯಾಣದ ಹೆಸರಿಡಿದು. ಲೋಕದೊಳಗೆ ಕಲ್ಯಾಣವೇ ಕೈಲಾಸವೆನಿಸಿತ್ತಯ್ಯ. ಇಂತಪ್ಪ ಕಲ್ಯಾಣದ ದರ್ಶನವ ಮಾಡಿದಡೆ ಭವಂ ನಾಸ್ತಿ. ಇಂತಪ್ಪ ಕಲ್ಯಾಣವ ನೆನೆದಡೆ ಪಾಪಕ್ಷಯಂ. ಇಂತಪ್ಪ ಕಲ್ಯಾಣದ ಮಹಾತ್ಮೆಯಂ ಕೇಳಿದಡೆ ಕರ್ಮಕ್ಷಯಬಹುದು, ಮೋಕ್ಷ ಸಾಧ್ಯಬಹುದು. ಇದು ಕಾರಣ ಕೂಡಲ ಚೆನ್ನ ಸಂಗಮದೇವ ನಿಮ್ಮ ಭಕ್ತ ಬಸವಣ್ಣನಿದ್ದ ಠಾವೆ ಮಹಾ ಕಲ್ಯಾಣವೆಂದರಿದು ದಿವ್ಯ ಶಾಸನವ ಬರೆದು ಪಠಿಸಿದ ಕಾರಣ ಎನ್ನ ಭವಂ ನಾಸ್ತಿ ಆಯಿತಯ್ಯ ಪ್ರಭುವೇ. ನಮಗೂ ಆಯ್ತಾ? ಒಂದು ಜೋರ ಚಪ್ಪಾಳೆ ಹಾಕಿದೆ, ನಾವೇ ಖುಷಿ ಪಡ್ಕೋಬೇಕು. ಎಷ್ಟು ಆಗದಲ್ಲಿ ನನಗೆ ಭಾಳ ಇಷ್ಟ ಆಯ್ತಿದ್ದು ನಿಮ್ಮ ಎದುರು ಓದಬೇಕು ಅಂತಿದ್ದು. ಯಾಕೆಂದರೆ ಇದು ತಿಳ್ಕೊಬೇಕಾದ್ರೆ ಬಹುಶಃ ನೋಡೋಣ ರವಿವಾರ ಹೇಳಿಕ್ಕೆ ಸಾಧ್ಯ ಆದರೆ ಆ ಒಂದು ಇದು ಕಲ್ಯಾಣದ ವರ್ಣನೆ, ಶರಣರ ವರ್ಣನೆ ಇಡೀ ಬದುಕಿನ ಪರಿಪೂರ್ಣತೆ ಅದ. ಅಂತಹ ಕಲ್ಯಾಣಕ್ಕೆ ನಾವು ನೋಡ್ತೀವಿ, ಸುಮ್ಮನೆ ಬಂದಿಲ್ಲ ಲಿಗಾಡೆ ತಾಯಿ ಅವರಲ್ಲಿಂದ.
ಸೊಲ್ಲಾಪುರದಿಂದ ಎಷ್ಟು ಹಂಬಲಿಸಿ ಬಂದರು ಕಲ್ಯಾಣಕ್ಕೆ ಅಂದ್ರೆ ಕೊನೆ ಉಸಿರು ಕಲ್ಯಾಣದಲ್ಲಿ ಕಳಿಬೇಕಂತಲೇ ಬಂದಾರ. ಕರ್ಕೊಳ್ಳೋ ಬಸವ, ನನಗೆ ಸಿದ್ದರಾಮನ ಮಗಳಾಗಿ ಬಂದಿನಿ ಬಸವಣ್ಣ, ನನ್ನ ನೀ ಕರ್ಕೋ ಅಂತ ಎಷ್ಟು ಹಂಬಲ ತುಂಬಿ ಕಲ್ಯಾಣಕ್ಕೆ ಬಂದಿರೋದು ನೋಡ್ತೀವಿ. ಆದರೆ ಕೊನೆಗೂ ಕಲ್ಯಾಣ ಸುಖ ಕೊಡಲಿಲ್ಲ, ನಿರಾಶೆ ಆಯಿತು. ಯಾಕಂದರೆ ಕಲ್ಯಾಣದಲ್ಲಿ ಇದೆಲ್ಲ ನೋಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಈಗ ಉಳಿಲಿಲ್ಲ. ಇಂತಹ ಕಲ್ಯಾಣದ ವೈಭವ ಹರಿದು ಹಂಚಿ ಹೋಯಿತು. ಅದಕ್ಕಾಗಿ ಇವತ್ತು ಹೋದರೂ ಕೂಡ ಕಲ್ಯಾಣದಲ್ಲಿ ಇಂಥ ಮನಸ್ಸಿನ ಜನ ನಮಗೆ ಸಿಗೋದೇ ಇಲ್ಲ. ಅಪರೂಪ ಅನ್ನೋಕ್ಕೂ ಮನಸ್ಸಾಗಂಗಿಲ್ಲ, ಸಿಗೋದೇ ಇಲ್ಲ ಅಂಥದ್ದು. ಅದಕ್ಕೇ ಕೊನೆಗೊಂದು ಮಾತು ಹೇಳ್ಯಾರ, ನಿಮ್ಮ ಭಕ್ತ ಬಸವಣ್ಣನಿದ್ದ ಠಾವೇ ಮಹಾ ಕಲ್ಯಾಣ. ಬಸವಣ್ಣ ಬಸವನಾಮ, ಎಲ್ಲಿ ಬಸವಣ್ಣನವರ ನಾಮದ ಝೇಂಕಾರ ನಡೀತದೋ ಅದೇ ಮಹಾ ಕಲ್ಯಾಣ ಅಂತ ನಾವು ಕುಳಿತ ನೆಲವೇ ಕಲ್ಯಾಣ ಅಂತ ನಾವು ಕೈ ಮುಗಿದು ಆನಂದಿತವಾಗಿರಬೇಕು. ಅಂಥ ಒಂದು ಕಲ್ಯಾಣದಲ್ಲಿ ನಾವಿದ್ದೀವಿ ಅಂತಕ್ಕಂಥ ಆನಂದ ನಮಗಾಗ್ತದೆ. ಇದನ್ನು ನೋಡಿ ನೋಡಿ ಕಣ್ಣಲ್ಲಿ ನೀರು ಹರಿತವೆ, ಮೈ ರೋಮಾಂಚನಗೊಳ್ತದೆ. ಆವಾಗ ಪಕ್ಕದಲ್ಲಿ ಒಬ್ಬೊಬ್ಬ ಶರಣ ಬಂದು ಕೇಳ್ತಾನೆ, ನೀವು ಉಡುತಡಿಯ ಮಹಾದೇವಿಯೇ ಅಂತ ಕೇಳಿದೆ. ಇದೆಲ್ಲ ನೋಡ ಆನಂದಿತ ಆಗೋದ್ರೊಳಗೆ ನೀವು ಉಡುತಡಿಯ ಮಹಾದೇವಿ ಅಂದಾಗ ಆಶ್ಚರ್ಯ ಅನ್ನಿಸ್ತದೆ. ಹೌದು, ಉಡುತಡಿಯ ಮಹಾದೇವಿ, ನಾನು ಯಾರಿಗೂ ಇಲ್ಲಿ ಗೊತ್ತಿಲ್ಲ, ಇವನು ಹೆಂಗೆ ಕರೆದ ನನಗೆ ಅಂತ ಒಂದು ರೀತಿಯಿಂದ ಸಂತೋಷನೂ ಆಗ್ತದೆ, ಒಂದು ರೀತಿಯಿಂದ ಆಶ್ಚರ್ಯನೂ ಆಗ್ತದೆ. ಕರೆದು ಶರಣು ಶರಣಾರ್ಥಿ ತಾಯಿ ಅಂತ ಹೇಳಿ ಕರೆಯದೇನೆ ಹೋಗ್ಬಿಡ್ತಾನೆ, ಕರೀಲೇ ಇಲ್ಲ. ಅವಾಗ ಆಕೆಗೆ ಆಶ್ಚರ್ಯ ಆಗ್ತದೆ, ಬರ್ರಂತ ಹೇಳ್ಬೇಕಾಗಿತ್ತು. ಇಲ್ಲಿ ತನಕ ಬಂದಾಗ ಎಲ್ಲರೂ ಕರೆದ್ರು, ಇಲ್ಲಿ ಕಲ್ಯಾಣದ ಬಾಗಿಲಿಗೆ ಬಂದೀನಿ, ಆದರೆ ಕರೀದೇನೆ ನೀವು ಉಡುತಡಿಯ ಮಹಾದೇವಿಯ ಅಂತ ನಿರ್ಧಾರ ಮಾಡಿಕೊಂಡು ಸರಸರನೆ ಹೋದನಲ್ಲ ಆ ಶರಣ ಅಂತ ತಿಳ್ಕೊಂಡು ಆಶ್ಚರ್ಯದಿಂದ ಒಳಗೆ ಬಾಗಿಲೊಳಗೆ ಕಾಲಿಡಬೇಕಂತೇಳೆ ಮಹಾದ್ವಾರದೊಳಗೆ ಕಾಲಿಡಬೇಕು ಅನ್ನುವಾಗ ಮೈ ರೋಮಾಂಚಿತ ಆಗ್ತದೆ. ದ್ವಾರದಲ್ಲಿ ಕಾಲಿಡುವ ಮುನ್ನ ತಾಡೋಲೆ ತೊಗೊಂಡು ಒಂದು ವಚನ ಬರೀತಾಳೆ, ಕಲ್ಯಾಣವೆಂಬುದನ್ನಾರಿಗೂ ಹೋಗಬಾರದು. ಆಸೆ ಆಮಿಷವನ್ನು ಅಳಿದವಂಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು. ಆಸೆ ಆಮಿಷಗಳನ್ನು ಕಳ್ಕೊಂಡವರಲ್ಲದೇ ಕಲ್ಯಾಣದತ್ತ ಹೆಜ್ಜೆ ಇಡಬಾರದು. ಕಲ್ಯಾಣ ಮತ್ತು ಆಸೆ ಆಮಿಷಗಳು ಭಾಳ ತದ್ವಿರುದ್ಧ ಪದಗಳದು. ಕಲ್ಯಾಣ ಅಂತಂದರೆ ಇನ್ನೊಬ್ಬರ ಹಿತ ಬಗಿತಕ್ಕಂಥದ್ದು. ಕಲ್ಯಾಣ ಅಂದರೆ ಇನ್ನೊಬ್ಬರ ಸುಖ ಬಯಸ್ತಕ್ಕಂಥದ್ದು. ಇನ್ನೊಬ್ಬರ ಸುಖ ಬಯಸುವವನಿಗೆ, ಇನ್ನೊಬ್ಬರ ಹಿತ ಬಯಸುವವನಿಗೆ ಎಂದೂ ಕೂಡ ಆಸೆ ಇರಬಾರದು. ಇದರಿಂದ ನನಗೇನಾದರೂ ಸಿಕ್ಕಿತ್ತು ಅಂತ ಪ್ರತಿಫಲದ ಅಪೇಕ್ಷೆ ಇತ್ತು ಅಂತ ಕೇಳಿದ್ರೆ ಅದು ಅಲ್ಲಿ ಕಲ್ಯಾಣ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾಳೆ, ಕಲ್ಯಾಣ ಹೋಗಬೇಕಾದ್ರೆ ಆಸೆ ಆಮಿಷ ಅಳಿದವಂಗಲ್ಲದೆ ಕಲ್ಯಾಣದತ್ತ ಲಡಿ ಇಡಬಾರದು. ನಾನೀನೆಂಬುದ ಹರಿದವಂಗಲ್ಲದೆ ಕಲ್ಯಾಣದತ್ತ ಲಡಿ ಇಡಬಾರದು. ಯಾಕೆಂದ್ರೆ ಅದು ಎಂತಹ ಗುರು ಉಳ್ಳ ಸ್ಥಾನ ಅದ ಅಂದರೆ, ಎನಗಿಂತ ಕಿರಿಯರಿಲ್ಲ ಅಂತ ಹೇಳಿರುವ ಗುರುಸ್ಥಾನದಲ್ಲಿ ಹಮ್ಮು ಬಿಮ್ಮು ಇರ್ತಕ್ಕಂತಹ ನಾನು ನೀನು ಅಂತಕ್ಕಂತಹ ಭಾವ ಇರುವ ಮನುಷ್ಯ ಅಲ್ಲಿ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ. ನಾನೇನೆಂಬುದ ಹರಿದವಂಗಲ್ಲದೆ, ನಾನೆಂಬುದ ಅಳಿಬೇಕು, ಆವಾಗಲೇ ಕಲ್ಯಾಣಕ್ಕೆ ಕಾಲಿಡಬೇಕು. ಅಂತಹ ಭಾವ ಕಲ್ಯಾಣಕ್ಕೆ ಬರಬೇಕು ಅಂತಕ್ಕಂಥ ಭಾವ ಅಕ್ಕನಲ್ಲಿ ಬರ್ತದೆ. ಕಲ್ಯಾಣದತ್ತಲೂ ಅಡಿ ಇರಬಾರ್ದು. ಇಂಥ ಒಂದು ಕಲ್ಯಾಣ ನಾನು ಕಂಡೆ, ಒಳ ಹೊರಗು ಶುದ್ಧವಾದವಂಗಲ್ಲದೆ ಕಲ್ಯಾಣವ ಹೋಗಬಾರದು. ನಾನೆಂಬುದ ಹರಿದಂಗಲ್ಲದೆ ಕಲ್ಯಾಣದ ಒಳಗು ತಿಳಿಯಬಾರದು. ಚೆನ್ನಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆ ಅಳಿದೆನಾಗಿ ಕಲ್ಯಾಣವ ಕಂಡು ನಮೋ ನಮೋ ಎನ್ನುತ್ತಿರ್ದೆನು. ಕಲ್ಯಾಣವ ಕಂಡು ನಮೋ ನಮೋ ಅನ್ಲಿಕ್ಕೆ ನನಗೆ ಅರ್ಹತೆ ಬಂದದು, ಕ್ವಾಲಿಫಿಕೇಷನ್ ಅದ. ಕಲ್ಯಾಣ ಪ್ರವೇಶ ಮಾಡಬೇಕಾದ್ರೆ ಅರ್ಹತೆ ಏನು, ಯೋಗ್ಯತೆ ಏನು ವ್ಯಕ್ತಿದು ಅಂತ ಹೇಳ್ತಾ ಇದ್ದಾಳೆ. ಆಸೆ ಆಮಿಷಗಳಿಗೆ ಒಳಗಾಗದೇ ಇರತಕ್ಕಂತಹ ನಿರ್ಲಿಪ್ತವಾದ ಮನಸ್ಸಿರಬೇಕು. ನಾನು ಅಂತಕ್ಕಂಥ ಅಹಂಕಾರ ಅಳಿಸಿಕೊಂಡ ವ್ಯಕ್ತಿತ್ವ ಇರಬೇಕು. ಜೊತೆಗೆ ಅಲ್ಲಿ ಒಳಗೂ ಹೊರಗೂ ಒಂದೇ ಆಗಿರೋರು ಇರಬೇಕು. ಒಳ ಹೊರಗು ಒಂದು, ಇದು ಭಾಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಒಳಗೆ ಹೆಂಗದನೋ ಹೊರಗೂ ಹಂಗೆ ಇರಬೇಕು, ಹೊರಗೆ ಹೆಂಗದನೋ ಒಳಗೆ ಹಾಗೆ ಇರಬೇಕು. ಹಂಗಿದ್ರೆ ಭಾಳ ಚಲೋ ಇರ್ತದೆ. ಒಬ್ಬೊಬ್ಬರ ಮನ್ಯಾಗ ಭಾಂಡೆ ನೋಡ್ಬೇಕು, ಪೂಜೆ ಸಾಮಾನು ಮ್ಯಾಲೆ ನೋಡ್ರೆ ಫಳ 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 ಹೊಡಿತಿರ್ತದೆ, ಒಳಗೆ ನೋಡ್ರೆ ಕೆಟ್ಟ ಕಬ್ಬಿಣಾಗಿರ್ತದೆ. ಹಂಗೆ ಒಳಗೊಂದು ಹೊರಗೊಂದು ಇದ್ರೆ ಭಾಳ ಅಪಾಯ. ಯಾವಾಗಲೂ ಏನು ಕಾಣಿಸ್ತದೆ ಅದೇ ಇರಬೇಕು. ನೀವು ಏನಾರ ಕಾಣಿಸ್ರಿ, ಕೆಟ್ಟವ್ರು ಅಂತ ಕಾಣಿಸ್ರಿ, ಕೆಟ್ಟವ್ರಿದ್ರೆ ಕೆಟ್ಟವ್ರಂಗೆ ಕಾಣಿಸ್ಬೇಕು, ಒಳ್ಳೆಯವ್ರಿದ್ರೆ ಒಳ್ಳೇದು ಕಾಣಿಸ್ಬೇಕು. ಹಿಂಗೆ ಕಾಣಿಸ್ತೀವಿ ಅಂದ್ರೆ ಅಪಾಯ ಇಲ್ಲ ರೀ ಮನುಷ್ಯಕ್ಕೆ. ಈಗ ನೋಡ್ರಿ, ಹುಲಿ ಅಂದೆ ನಾನು, ಏನು ಮಾಡ್ತೀರಿ ನೀವು? ಕುಂತ್ರು ಕೇಳಿ, ಹೌದಿಲ್ಲ? ಹುಲಿ ಬಂತು ಅಂದ್ಗಳಿಗೆ ಓಡ್ತೀರಿ, ಹಾವು ಅಂದರೆ ಚಿಡದೇ ಬಿಡ್ತೀರಿ ಕೆಳಗೆ, ಚೇಳು ಅಂದರೆ ತಪ್ಪಿಸ್ಕೊಂಡು ಬಿಡ್ತೀವಿ. ಹಾವು, ಚೇಳು, ಹುಲಿ, ಚಿರತೆ ಇವೆಲ್ಲ ಅಪಾಯಕಾರಿ ಅಂತ ಗೊತ್ತೋ, ಮನುಷ್ಯ ಜಾಗೃತವಾಗಿರ್ತಾನೆ, ಹೌದೇನಿಲ್ಲ? ಆದರೆ ಮಹಾತ್ಮರೊಬ್ರು ಹೇಳ್ತಾರೆ, ಈ ಮನುಷ್ಯ ಅದಾನಲ್ಲ ಇವ ಹೆಂಗನ ಅಂತ ಹೇಳಿಕೆ ಬರಂಗಿಲ್ಲ. ಬರ್ತದೆ, ಹುಲಿ ಅದ ಇವನೊಳಗೆ,
ಕೋಡಂಗಿ ಅದ ಇವನೊಳಗೆ, ಹಾವದ ಇವನೊಳಗೆ, ಚೇಳದ ಇವನೊಳಗೆ, ಅದ ಏನಿಲ್ಲ. ಕುಂತೆ ಹರಿದಾಡ್ತೀವಿ ಅಂದ್ರೆ ಹಾವು ಚೇಳು ಹರಿದಂಗೆ ಜಾಗ ಅಲ್ಲಿ. ಹಂಗೆ ಹಾವು ಚೇಳು ಹುಲಿ ಸಿಂಗ ದನ ಎಲ್ಲ ಹುದುಗಿಟ್ಕೊಂಡಿರ್ತಕ್ಕಂಥ ಮನುಷ್ಯ ಇಷ್ಟು ಅಪಾಯಕಾರಿಯನ. ಹಾವು ಬಂದದನ್ನು ತಪ್ಪಿಸ್ಕೋಬೋದು, ಹುಲಿ ಬಂದದನ್ನು ತಪ್ಪಿಸ್ಕೋಬೋದು, ಜಾಗೃತಿ ಇರ್ಬೋದು. ಇವಾಗ ಕೆಟ್ಟ ಮನುಷ್ಯ ಅನ್ನೋರಿ ಅಂದ್ರೆ ದೂರ ಇರ್ಬೋದು. ಆದ್ರೆ ಒಳ್ಳೆಯವರ ಸೋಗು ಹಾಕ್ಕೊಂಡು ಕೆಟ್ಟವಿದ್ದ ಅಂತ ಕೇಳಿದ್ರೆ ಹೆಂಗೆ ಬದುಕು ಮಾಡ್ಬೇಕಂತವ್ರ ಜೊತೆಗೆ ಅದಕ್ಕೆ ಕೇಳ್ತಾರೆ. ಇವ್ರು ಭಾಳ ಅಪಾಯಕಾರಿ, ಒಳಗೂ ಹೊರಗೂ ಒಂದೇ ಇರಬೇಕು. ಒಳಗೂ ಹೊರಗೂ ಒಂದೇ ಇರಲಾರ್ದಕ್ಕೇನೆ ಮಹಾಭಾರತ ಆಗ್ಯದ ಗೊತ್ತದಲ್ಲ ನಿಮ್ಗೆ. ದುರ್ಯೋಧನ ಬರಾಗ ನೀರು ಏನು ಕಾಣ್ತು, ನೆಲದಂಗೆ ಕಾಣಿಸ್ತು, ನೆಲ ನೀರಿನಂಗೆ ಕಾಣಿಸ್ತು. ಅವಾಗ ಮ್ಯಾಲೆ ಕುಂತು ನೋಡೋಕೆ ಏನಂದಳು, ಪಾಪ ಧೋತಿರ್ತೈತಂತ ನೆಲ ಬಂದಾಗ ಎತ್ತಿ ಹಿಡ್ಕೊಂಡ, ನೀರು ಬಂದಾಗ ಬಿಟ್ಟು ನಡೆದ. ಕಾಣಿಸೋದು ಒಂದದ, ಇರೋದು ಒಂದದ ಅಲ್ಲಿ. ಹಂಗೆ ಅಂದಾಗ ಆಕೆ ಏನಂದಳು, ಅಂದೇಕಾ ಬಚ್ಚ ಅಂದಳು. ತಗೋರ್ರ ಮಹಾಭಾರತ ಆಗೋಯ್ತು. ಜೀವನದೊಳಗೂ ಮಹಾಭಾರತ ಆಗ್ತವೆ ಹಿಂಗಿದ್ರು. ಕಾಣಿಸೋದೊಂದು ಇರೋದೊಂದು. ಕೆಟ್ಟವದನಲ್ಲ ಮನುಷ್ಯ, ಕೆಟ್ಟವನೇ ಇರಲಿ ಪರವಾಗಿಲ್ಲ, ಅವ ಕೆಟ್ಟವನಂತ ದೂರ ಇರೋಕಾರ ಬರ್ತದೆ. ಅದಕ್ಕಾಗಿ ಗುರು ಬಸವಣ್ಣನವ್ರು ಈ ಗುಣ ಎಂದೂ ಅವರು ಸ್ವೀಕಾರ ಮಾಡೋದಿಲ್ಲ. ಎರದೆಲೆಯಂತೆ ಒಳಗೊಂದು ಹೊರಗೊಂದಾದಡೆ ಮೆಚ್ಚುವನೇ ಬಾರದ ಭವಂಗಳಲ್ಲಿ ತರಿಸುವನಲ್ಲದೆ. ಒಳಗೂ ಹೊರಗೂ ಒಂದಾಗಿರಬೇಕು. ಒಳ ಹೊರಗೂ ಒಂದಾದವರಿಗಲ್ಲದೆ ಕಲ್ಯಾಣದತ್ತಲಡಿಡಬಾರದು. ಈ ದ್ವಂದ್ವವನಳೆದು ಉಭಯ ಲಜ್ಜೆ, ಗಂಡು ಹೆಣ್ಣು, ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ, ಭಕ್ತ ಭವಿ ಇವೆಲ್ಲವನ್ನೂ ಮರೆತು ಉಭಯ ಕಳೆದುಕೊಂಡೆನಾಗಿ ನಾನು ಕಲ್ಯಾಣವಂ ಕಂಡು ಗುರು ಬಸವಣ್ಣನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೇನಯ್ಯ ಅಂತ ಕಲ್ಯಾಣದಲ್ಲಿ ನಮೋ ನಮೋ ಅಂತ ಒಂದು 4 ಹೆಜ್ಜೆ ಮುಂದೆ ಹೋಗ್ತಾಳೆ. ಅಲ್ಲಿ ಹೋಗೋದ್ರೊಳಗನೆ ಇನ್ನೇನು ಸಾಯಂಕಾಲ ಆಗೋದ್ರೊಳಗಿರ್ತದೆ ಬಾಂಧವರ ಓಣಿಗೆ, ಅಂದರೆ ಬಂದವರ ಓಣಿ. ಅದು ಆ ಬಂದವರ ಓಣಿಗೆ ದಾರಿ ಮಾರ್ಗದರ್ಶನ ತೋರಿಸ್ತದೆ. ಬಂದವರ ಓಣಿಗೆ ಆಕೆ ಹೋಗ್ತಾಳೆ. ಈ ಕಡೆ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತದೆ. ಅಕ್ಕ ಮಹಾದೇವಿ ಯಾವಾಗ ಕಲ್ಯಾಣದ ಗಡಿಯನ್ನು ಪ್ರವೇಶಿಸಿದಳೋ ಅದಕ್ಕಿಂತಲೂ ಮುನ್ನ ಕೌಶಿಕನ ಅರಮನೆ ಬಿಟ್ಟಾಗಲಿಂದನೂ ಕೂಡ ಪ್ರತಿದಿನ ಲಿಂಗದಲ್ಲಿ ಬಸವಣ್ಣನವರು ಆಕೆಯ ನಡೆಯನ್ನು ನೋಡ್ತಾ ಇದ್ರು, ಆಕೆಯ ಗತಿಯನ್ನು ವೀಕ್ಷಿಸ್ತಾ ಇದ್ದರು. ಈಗ ನಮಗೆ ಹೆಂಗೆ ಟೆಲಿವಿಷನ್ದಾಗ ಅಲ್ಲಿ ಏನು ನಡೆದಿಲ್ಲ ತೋರಿಸ್ತಾರಲ್ಲ, ಗುರು ಬಸವಣ್ಣನವರ ಇಷ್ಟಲಿಂಗದಲ್ಲಿ ಪ್ರತಿದಿನ ಆ ಮಗಳ ಚಿತ್ರಣ ಮೂಡ್ತಾ ಇತ್ತು. ಆಕೆ ಅನುಭವಿಸುವ ಕಷ್ಟಗಳು ಗೊತ್ತಾಗ್ತಾ ಇತ್ತು. ಆಕೆ ಎಲ್ಲೆಲ್ಲಿ ನಡೆದು ಬರ್ತಾಳೋ ಎಲ್ಲವನ್ನೂ ಕೂಡ ನೋಡ್ತಾ ಇದ್ರು. ಆಕೆ ಬರ್ತಕ್ಕಂಥ ಪ್ರತಿ ಹೆಜ್ಜೆಯನ್ನು ಕೂಡ ಅನುಸರಿಸಿಕೊಂಡು ಬಸವಣ್ಣನವರು ಇದ್ದರು. ಆಕೆ ಕಲ್ಯಾಣಕ್ಕೆ ಬಂದ ತಕ್ಷಣ ಸಂದೇಶ ಅವರಿಗೆ ಹೋಗ್ತದೆ. ಬೆಳಿಗ್ಗೆನೇ ಪೂಜೆಯಲ್ಲಿ ನೋಡಿದರು ಆಕೆ ಬಂದಿದ್ದಾಳೆ ಕಲ್ಯಾಣಕ್ಕೆ, ಇನ್ನೇನಂತ ಪ್ರಭುದೇವ್ರ ಜೊತೆಗೆ ಎಲ್ಲ ಶರಣರ ಜೊತೆಗೆ ಒಂದು ಚಿಂತನ ಮಾಡ್ತಾರೆ. ಈಗ ನಾವು ಆಕೆಯನ್ನು ಹೆಂಗೆ ಸ್ವಾಗತ ಮಾಡಬೇಕು, ಬಳಲಿ ಅಳಲಿ ಬಂದಿರತಕ್ಕಂಥ ಮಗಳಿಗೆ ಹೆಂಗೆ ಕರ್ಕೋಬೇಕು ಅಂತ ಎಲ್ಲ ಕೂಡಿ ಯೋಜನೆ ಹಾಕೋದ್ರೊಳಗನೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಹೇಳೋದ್ರೊಳಗೆ ಪ್ರಭುದೇವರು ಹೇಳ್ತಾರೆ ಹಂಗೂ ಇಲ್ಲ ಹಿಂಗೂ ಇಲ್ಲ ಸುಮ್ಕೂಡ್ರು ಅಂದರು. ಯಾಕ ಅಂತ ಇಷ್ಟೊಂದು ಬಳಲಿ ಬಂದಾಳಂದ್ರೆ ಅವ್ರು ಬಸವಣ್ಣನವ್ರಿಗೆ ಹೇಳ್ತಾರೆ, ಬಸವಣ್ಣ ಬೇಸರ ಮಾಡ್ಕೋಬೇಡ, ಆದ್ರೆ ನಾನು ನಿನಗೊಂದು ಮಾತು ಹೇಳ್ತಾ ಇದ್ದೀನಿ. ಆಕೆ ಪ್ರಜ್ವಲಿತವಾಗಿರ್ತಕ್ಕಂತಹ ಜ್ಯೋತಿ ಅದಳಕ್ಕೆ ರತ್ನ ಅದಳ. ಆದರೆ ಇಷ್ಟೊಂದು ಕಳಂಕಿತಳ ಅನಿಸ್ಕೊಂಡು ಕೌಶಿಕನ ಅರಮನೆಯಿಂದ ಹೊರ ಬಂದಿರತಕ್ಕಂಥ ಆಕೆ ಎಂತಹ ಅನುಭಾವಿ ಅದಳ, ಎಂಕೆ ನಿಷ್ಕಳಂಕ ಅದಳ, ಎಷ್ಟೊಂದು ಪವಿತ್ರ ಅದಳಂತ ಈ ಜಗತ್ತಿಗೆ ನಾವು ತೋರಿಸ್ಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶರಣರೇ ಇನ್ನೂ ಪಕ್ವವಾಗಿಲ್ಲ. ಆಕೆಯ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ಬೋದು. ಅದಕ್ಕಾಗಿ ಆಕೆಯ ವ್ಯಕ್ತಿತ್ವ ದರ್ಶನ ಮಾಡಿಸ್ಕೊಳ್ಳಾರ್ದೇನೆ, ಆಕೆಯ ಪರೀಕ್ಷೆಗೊಡ್ಡಲಾರ್ದೇನೆ ನಾವು ಒಳಗೆ ತಗೋಬಾರ್ದು ಅಂತ ಹೇಳ್ತಾರೆ. ಆ ಪರೀಕ್ಷೆ ಅನ್ನೋ ಮಾತು ಕೇಳಿದಾಗ ಬಸವಣ್ಣನವ್ರ ಮುಖ ಹಿಂಡು ಬಿಡ್ತದೆ. ಅಲ್ಲ, ಇಷ್ಟೊಂದೆಲ್ಲ ಕಷ್ಟಪಟ್ಟು ಇನ್ನೆಂಥ ಪರೀಕ್ಷೆ ಆಗಬೇಕಾ ಮಗಳಿಗೆ, ಅಲ್ಲಿಂದ ಇಲ್ಲಿಗೆ ಬರುವಾಗ ಎಷ್ಟೊಂದು ಪರೀಕ್ಷೆಗಳನ್ನ ಎದುರಿಸಿ ಬಂದಿದ್ದಾಳೆ ಪ್ರಭು ಅಂತ ಒಂದು ಮಾತು ಹೇಳ್ತಾರೆ. ಆದರೂ ಬಸವಣ್ಣ ಆಗಲೇಬೇಕು ಪರೀಕ್ಷೆ ಅಂತ ಪ್ರಭುಗಳು ಹೇಳಿದಾಗ ಬಸವಣ್ಣನವರ ಸಮ್ಮತಿ ಸೂಚಿಸ್ತಾರೆ. ಆಗಲಿ ನಾಳೆ ಅನುಭವ ಮಂಟಪಕ್ಕೆ ಆಕೆಯನ್ನು ಕರೆದು ತರುವ ಮುನ್ನ ಆಕೆಯ ವೈರಾಗ್ಯದ ಒಂದು ಗಟ್ಟಿತನದ ಅಗ್ನಿ ಪರೀಕ್ಷೆ ಆಗಲೇಬೇಕು ಅಂತ ಹೇಳಿದಾಗ ಬಸವಣ್ಣನವರು ಮನಸ್ಸಿಲ್ಲದ ಪ್ರಭುಗಳು ಶೂನ್ಯಪೀಠಾಧ್ಯಕ್ಷರು, ಅವರ ಮಾತು ಮೀರುವಂಗಿಲ್ಲ. ಆದರೂ ಕೂಡ ಸುಮ್ಮನೆ ಸಹಜವಾಗಿ ಒಪ್ಕೊಂಡಂಗೆ ಮಾಡ್ತಾರೆ, ಮನಸ್ಸು ಒಪ್ಪೋದಿಲ್ಲ. ಯಾವ ಯೋಜನೆ ರೂಪಿಸ್ತಾರೋ ಪ್ರಭುದೇವರು ರೂಪಿಸಲಿ ಅಂತ ಸುಮ್ಮನೆ ಆಗಿಬಿಡ್ತಾರೆ. ನಾಳೆ ದಿವಸ ಪ್ರಭುಗಳ ಆ ಒಂದು ಪರೀಕ್ಷೆಯಲ್ಲಿ ಬಾಂಧವರ ಓಣಿಯಲ್ಲಿ ಯಾವ ಪರೀಕ್ಷೆ ಪ್ರಭು ಒಡ್ತಾರೋ, ಅಕ್ಕ ಯಾವ ರೀತಿ ಎದುರಿಸ್ತಾಳೋ ಅನ್ನೋದನ್ನು ನಾಳೆ ದಿವಸ ಬಂದವರ ಓಣಿಯಲ್ಲಿ ಆಕೆಯ ಜೀವನದ ಕೊನೆಯ ಪರೀಕ್ಷೆ, ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಪರೀಕ್ಷೆ, ಆಕೆ ತನಗೆ ತಾನೇ ಬಗಿದು ನೋಡ್ಕೊಳ್ತಕ್ಕಂಥ ಪರೀಕ್ಷೆ ನಡೀತದೆ. ಅಲ್ಲಿ ಆ ಪರೀಕ್ಷೆಯಲ್ಲಿ ನೀವುಗಳು ಕೂಡ ಭಾಗಿಯಾಗೋದರ ಮೂಲಕವಾಗಿ ಅಕ್ಕನ ದರ್ಶನ ಕಲ್ಯಾಣದಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮುಂದೆ